ಎಲ್ಲರಿಗೂ ಬೇಸಿಗೆ ಕಾಲದಲ್ಲಿ ಬಾಣಂತನ ಹೆಂಗೆ ಮಾಡ್ಕೊಬೇಕು, ಮಗುನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ತುಂಬ ಬಿಸಿಲು ಇರೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ನೀವು ಕಾಟನ್ ಬಟ್ಟೆನೇ ಯೂಸ್ ಮಾಡಿ. ಸ್ವೆಟರು ಇದು ಏನೇನೋ ಆಗ್ತಿರಲ್ಲ, ಗ್ಲೌಸ್ ಅಂತೆ, ಸಾಕ್ಸ್ ಅಂತೆ, ಇದು ಟೋಪಿ ಅಂತೆ, ಅವೆಲ್ಲ ಖಂಡಿತವಾಗ್ಲೂ ಏನು ಹಾಕೋದಕ್ಕೆ ಹೋಗ್ಬೇಡಿ. ಖಂಡಿತ ಏನೂ ಆಗಲ್ಲ. ಮಗುನ ಆದಷ್ಟು ಫ್ರೀ ಆಗಿಬಿಡಿ. ಸ್ವಲ್ಪ ಗಾಳಿ ಆಟ ಇರಲಿ, ಉಸಿರು ಕಟ್ತೋಷ್ಟು ಅನುಭವ ಆಗ್ತಾ ಇರುತ್ತೆ. ಈ ಬೇಸಿಗೆನಲ್ಲಿ ತುಂಬಾ ಹೆವಿ ಬಿಸಿಲಿರೋದ್ರಿಂದ ಖಂಡಿತವಾಗ್ಲೂ ತುಂಬಾ ಹೆವಿ ರಿಸ್ಕ್ ಆಗುತ್ತೆ. ಬಾಣಂತನ ಈ ಬೇಸಿಗೆನಲ್ಲಿ ಹೆಂಗೆ ಬೇಕಾದರೂ ಹೆಂಗೆ ಬಿದ್ದು ಒದ್ಲಾಡ್ಕೊಂಡು ಮಾಡ್ಕೊಂಡ್ರು ಖಂಡಿತವಾಗಲೂ ಚೆನ್ನಾಗಿ ಮಾಡ್ಕೊಬೋದು. ಅದೇ ಮಳೆಗಾಲ ಬಂತು ಅಂದರೆ ತುಂಬಾ ಕೇರ್ಫುಲ್ಲಾಗಿ ಬಾಣಂತನನ ಮಾಡ್ಕೊಬೇಕಾಗತ್ತೆ. ಹಾಗೆ ಬಾಣಂತಿಯರು ಕೂಡ ತುಂಬ ಜಾಸ್ತಿ ಬಿಸಿ ಬಿಸಿ ಊಟನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಬಿಸಿ ಊಟ ಮಾಡಿದಾಗ ನಿಮ್ಮ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮಗುಗೆ ನೀವು ಹಾಲು ಕುಡಿಸೋಕ್ಕೂ ಕೂಡ ತುಂಬ ಟೆಂಪ್ರೇಚರ್ ಇರೋದ್ರಿಂದ ಹಾಲು ಕುಡಿಸಿದ್ರೂ ಸ್ವಲ್ಪ ಮಗುಗೆ ಏರುಪೇರು ಆಗ್ತಾ ಇರುತ್ತೆ. ಸ್ವಲ್ಪ ಆದಷ್ಟು ಸ್ವಲ್ಪ ತುಂಬ ಜಾಸ್ತಿ ಬಿಸಿ ಬೇಡ, ಆದಷ್ಟು ಮೀಡಿಯಮ್ಮಲ್ಲಿ ಊಟನ ಮಾಡಿ. ಹಾಗೆ ನೀವು ಕೂಡ ಕಿವಿಗೆ ಹತ್ತಿ ಎಲ್ಲ ಇಕ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ನೀರನ್ನ ಚೆನ್ನಾಗಿ ಕುಡೀರಿ. ಮಗುಗೂ ಅಷ್ಟೇನೆ, ಮಗುಗೆ ನೀರೆಲ್ಲ ಕುಡ್ಸೋದಕ್ಕೆ ಹೋಗಬೇಡಿ. ಮಗುಗೆ ನಿಮ್ಮ ಹಾಲು ಏನಿದೆಯೋ ಒಂದು ಅರ್ಧ ಗಂಟೆಗೆ ಒಂದೊಂದು ಸತಿ ನೀವು ಖಂಡಿತ ಹಾಲನ್ನ ಕೊಡ್ತಾ ಇರಬೇಕು. ಯಾಕಂದರೆ ನಮಗೆ ಎಷ್ಟು ಬಾಯಾರಿಕೆ ಆಗ್ತಾ ಇರುತ್ತೆ. ನೀವು ಚೆನ್ನಾಗಿ ನೀರು ಕುಡೀರಿ. ಹಾಗೇನೆ ಮಗುಗೂ ಕೂಡ ನಿಮ್ಮ ಹಾಲನ್ನ ಕುಡಿಸ್ತಾ ಬನ್ನಿ. ಖಂಡಿತವಾಗ್ಲೂ ಬೇಸಿಗೆನಲ್ಲಿ ಯಾವ್ಯಾವ ಊಟ ಮಾಡಬೇಕು, ಸ್ವಲ್ಪ ಆದಷ್ಟು ಹೀಟ್ ಪದಾರ್ಥನ ತುಂಬಾ ಅವಾಯ್ಡ್ ಮಾಡಿ. ಹೀಟು ತುಂಬ ಜಾಸ್ತಿ ಆದಷ್ಟು ನಿಮಗೆ ಎಲ್ಲ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಮೇಯ್ನ್ ಹೇಳಬೇಕು ಅಂತ ಅಂದರೆ ಪೈಲ್ಸ್ ಪ್ರಾಬ್ಲಮ್ ಆಗೋವಂಥ ತುಂಬ ಚಾನ್ಸಸ್ ಇರುತ್ತೆ. ಹಾಗೆ ಸಮ್ಮರಲ್ಲಿ ಬೇರೆ ಬೇರೆ ಚರ್ಮ ಕಾಯಿಲೆ ಇರ್ಬೋದು, ಹಾಗೆ ಅಲರ್ಜಿ ಕಾಯಿಲೆ ಇರ್ಬೋದು. ಹಾಗೆ ಮಗುಗೂ ಅಷ್ಟೇನೆ ಇಲ್ಲಿ ಮುಖ ಎಲ್ಲ ಕೆಂಪುಗಾಗ್ಬೋದು, ಗುಳ್ಳೆಗಳೆಲ್ಲ ಆಗ್ಬೋದು, ಈ ಥರ ಆಗ್ತಾ ಇರುತ್ತೆ. ಈ ಟೋಪಿ ಕಟ್ಟಿದ ಜಾಗದಲ್ಲಿ ಇವೆಲ್ಲ ಮಕ್ಕಳಿಗೆ ಜಾಸ್ತಿ ಇದಾಗಿ ಇಲ್ಲಿ ಕೂದಲೆಲ್ಲ ಹೋಗೋಷ್ಟು ಇದು ತುಂಬಾ ಚಾನ್ಸಸ್ ಇರುತ್ತೆ. ಅವಾಗ ಹುಟ್ಟಿರೋ ಮಕ್ಳಿಗಂತೂ ತುಂಬಾ ಇದಾಗಿರುತ್ತೆ. ನೀವು ಜಸ್ಟ್ ಒಂದು ಕಾಟನ್ ಬಟ್ಟೆ ಹಾಕಿ ಒಂದು ನೀಟಾಗಿ ಒಂದು ಇದನ್ನ ಹಾಕಿ ಬಿಟ್ಬಿಡಿ. ಕೆಳಗಡೆ ಒಂದು ಬೆಡ್ಶೀಟ್ ಮೇಲೋ ಏನಾದರೂ ಕಾಟನ್ ಬೆಡ್ಶೀಟ್ ಅಂತದನ್ನ ಹಾಕಿ ಅದ್ರ ಮೇಲೆ ಮಗುನ ಹಾಕಿ ಹಾಸಿಗೆ ಮೇಲೆಲ್ಲ ಹಾಕಿದಷ್ಟು ತುಂಬಾ ಮಗು ಮಲ್ಕೊಳ್ಳೋಕ್ಕೂ ಕೂಡ ಹಿಂಸೆ ಪಡ್ತಾ ಇರುತ್ತೆ. ಅದಕ್ಕೆ ನಿದ್ದೆ ಕೂಡ ಬರಲ್ಲ. ನೀವು ಏನಕ್ಕೆ ನಿದ್ದೆ ಬರ್ತಾ ಇಲ್ಲ, ಏನಕ್ಕೆ ಗಲಾಟೆ ಮಾಡ್ತಾ ಐತೆ ಅಂತ ಕೂಡ ಅನ್ಕೊತೀರಾ. ಹಾಗೆ ಫ್ಯಾನ್ ಗಾಳಿ ಮುಂದೆನೇ ನೀವು ಮಗುನ ಕರ್ಕೊಂಡೋಗಿ ಮಲಗಿಸ್ಬೇಡಿ. ಆದಷ್ಟು ಸ್ವಲ್ಪ ದೂರನೇ ಸ್ವಲ್ಪ ಮಗುನ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಮಲಗಿಸಿ. ಬಾಣಂತಿನೂ ಅಷ್ಟೇನೆ. ಯಾಕಂದರೆ ಡೈರೆಕ್ಟು ಫೇಸಿಗೆ ಫ್ಯಾನ್ ಗಾಳಿ ಬಿದ್ದಾಗ ನಮಗೆ ಏನಾಗುತ್ತೆ, ಮೂಗು ಬ್ಲಾಕ್ ಆಗುತ್ತೆ. ಹಾಗೆ ಮಗುಗೂ ಮೂಗು ಬ್ಲಾಕ್ ಆಗುತ್ತೆ. ರೀಸನ್ನು ಇದಾಗಿರುತ್ತೆ. ಮೂಗು ಬ್ಲಾಕ್ ಆದಾಗ ಅದು ಒಂದು ಸಮಸ್ಯೆ ಆಗುತ್ತೆ. ಸ್ವಲ್ಪ ಫ್ಯಾನ್ ಗಾಳಿಯಿಂದ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ದೂರ ಇಡ್ರಿ, ಏನು ತೊಂದರೆ ಇಲ್ಲ. ಹಾಗೆ ಎ ಸಿ ಗಾಳಿನ ಖಂಡಿತವಾಗ್ಲೂ ಎ ಸಿ ಗಾಳಿನೆಲ್ಲ ಹಾಕ್ಕೊಂಡು ನೀವು ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ಮಗುಗೆ ತುಂಬಾ ಈ ಬಿಸಿಲಿಗೆ ಮತ್ತು ಒಳಗಡೆ ಇರೋ ಹೀಟಿಗೆ, ಕೋಲ್ಡ್ಗೆ ಮತ್ತು ಆಚೆ ಇರೋ ಹೀಟಿಗೆ ಎಲ್ಲ ಸೇರಿ ಎಲ್ಲ ಒಟ್ಟಿಗೆ ಟೋಟಲಾಗಿ ಕಾಯಿಲೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಆದಷ್ಟು ಕಂಟ್ರೋಲಾಗಿ ಮಕ್ಕಳನ್ನ ಯಾವ ರೀತಿ ಚಳಿಗಾಲದ ಥರ ಯಾವ ರೀತಿ ಪ್ಯಾಕ್ ಮಾಡಿ ಮಗುನ ಒಂದು ಸುತ್ತಿ ಎಲ್ಲ ಇಟ್ಬಿಡ್ತಿರಲ್ಲ, ಆ ಥರ ಎಲ್ಲ ಖಂಡಿತವಾಗ್ಲೂ ಇಡಕ್ಕೆ ಹೋಗಬೇಡಿ. ಆದಷ್ಟು ಹುಷಾರಾಗಿ ನೀವು ಚೆನ್ನಾಗಿ ನೀರು ಕುಡಿದು ಮಗುಗೂ ಚೆನ್ನಾಗಿ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಆದಷ್ಟು ಕಾಮಾಗಿದ್ದು ನೀವು ತಿನ್ನೋವಂಥ ಊಟ ಕೂಡ ಆದಷ್ಟು ತುಂಬ ಬಿಸಿ ಬೇಡ, ತುಂಬ ತಣ್ಣಗಿರೋದು ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ನೀವು ಬಾಣಂತನ ಮಾಡ್ಕೊತಾ ಇದ್ದೀವಿ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ನೀವು ಸಿಕ್ಕಿದ್ದೆಲ್ಲ ತಣ್ಣಗಿರೋ ಪದಾರ್ಥ, ಜ್ಯೂಸ್ ಕುಡಿಯೋದು, ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು, ಅದು ಇದು ಎಲ್ಲ ಖಂಡಿತವಾಗ್ಲೂ ಕುಡಿಯೋದಕ್ಕೆ ಹೋಗಬೇಡಿ. ಒಂದು 3 ತಿಂಗಳು ತನಕ ನೀವು ಜ್ಯೂಸು ಅದು ಇದು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಮಗು ಮೇಲೆ ಇದು ಡೈರೆಕ್ಟಾಗಿ ನಿಮ್ಗೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಖಂಡಿತವಾಗ್ಲೂ ಮಗುಗೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಆದಷ್ಟು ಹುಷಾರಾಗಿ ಈ ರೀತಿಯಾಗಿ ಊಟನ ಮಾಡ್ತಾ ಸಮ್ಮರಲ್ಲಿ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಎಲ್ಲರಿಗೂ ಕೊಟ್ಟಿರ್ತಾನೆ. ಬಾಣಂತನ ಅಂತ ಅಂದರೆ ಹಳ್ಳಿಗಳಲ್ಲೆಲ್ಲ ಸಾಮಾನ್ಯಕ್ಕೆ
ಎಲ್ಲ ಕಟ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಗುಬ್ರಿಗ್ಬಿಟ್ಟು ಊಟ ಕೊಡೋದು ಎಲ್ಲ ಮಾಡ್ತೀವಿ. ಸೆಕೆ ಕಿತ್ತೋಗ್ತಾ ಇರುತ್ತೆ. ಈ ಸೆಕೆಯಿಂದ ತುಂಬಾ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಆದಷ್ಟು ಮಕ್ಕಳನ್ನು ನೀವು ಸೇಫ್ ಮಾಡ್ಕೊಳ್ಳಿ, ನೀವು ಬಚಾವಾಗಿ ಮಕ್ಕಳನ್ನು ಬಚಾವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ತಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.